ತಾಲೂಕಿನ ಗಾವಡಗೆರೆ ಹೋಬಳಿಯ ಮಾರಗೌಡನಹಳ್ಳಿ ಗ್ರಾಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಅನಾವರಣ ಕಾರ್ಯಕ್ರಮವು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಜಿಡಿ ಹರೀಶ್ ಗೌಡ, ಬಸವಣ್ಣನವರು ಬಿಟ್ಟು ಹೋಗಿರುವ ವಚನಗಳನ್ನು ಯಾರೂ ಪರಿಪೂರ್ಣವಾಗಿ ಪಾಲನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೂ ಸಹ ಮಠದ ಮಠಾಧೀಶರು ಬಸವಣ್ಣನವರ ವಚನಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿ ಸರ್ಕಾರಗಳು ಮಾಡದಿರದಂತಹ ಅನೇಕ ಸಮಾಜದ ಕೆಲಸ ಕಾರ್ಯಗಳನ್ನು ಮಠಗಳು ಮಾಡುತ್ತಿವೆ ಎಂದರು. ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಮಾತನಾಡಿ, ಜೀವಿತ ಅವಧಿಯಲ್ಲಿ ಒಂದು ವಚನವನ್ನಾದರೂ ಪಾಲಿಸೋಣ ಎಂದರು. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡುತ್ತಾ, ಮಕ್ಕಳು ಶ್ರದ್ಧೆಯಿಂದ ಓದಿದರೆ ಜ್ಞಾನ ಹೆಚ್ಚಾಗುತ್ತೆ. ಮನುಷ್ಯನಿಗೆ ಓದುವ ಹಂಬಲವಿದ್ದರೆ ಅವನ ಬದುಕು ಪ್ರಕಾಶಮಾನವಾಗಿ ಹೊಳೆಯಲಿದೆ ಎಂದರು. ತಾವು ಕೂಡ ಈ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಡಿಬೇಕು ಅಂತ ಪ್ರಯತ್ನ ಮಾಡೋದು ಮನುಷ್ಯನ ಕರ್ತವ್ಯ. ಸಾಧನೆ ಆಗುತ್ತೆ, ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಅಂತನ್ನೋದು ಮುಂದೆ ಎರಡನೇ ವಿಚಾರ. ಆದ್ರೆ ಮನುಷ್ಯ ಅಂತಹ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾದಂತಹದ್ದು. ಅಂತಹದ್ದಕ್ಕೆ ಇಂಥ ಪ್ರಯತ್ನಗಳು ಅವಕಾಶವನ್ನು ಕಲ್ಪಿಸುತ್ತೆ ಹಾಗೆ ಹೇಳಿ ಇವತ್ತು ಅದು ಉದ್ಘಾಟನೆಯನ್ನ ಸಂತೋಷದಿಂದ ಎಲ್ಲರೂ ಕೂಡ ಮಾಡಿದ್ದಾರೆ ಅಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಂತೋಷ ಆಗಿದೆ. ಮುಂದೆ ಈ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಆಗಲಿಕ್ಕಾಗಿಲ್ಲ. ಬಹುಶಃ ದೇವರ ಇಚ್ಛೆ ಇತ್ತು ಅಂತ ಕಾಣುತ್ತೆ. ನಮಗೆ ಮೂರ್ತಿ ಹೊರಗಡೆ ಮಾಡಿದ್ರೆ ಸ್ವಾಮೀಜಿನ ಮಾಡಬೇಕು ಅಂತ ದೇವರ ಇಚ್ಛೆ ಇತ್ತು. ಬಂದಿದ್ದೇವೆ. ಮಾರಲ್ಲಿ ಗೌಡಿಯ ಸ್ವಾಮಿ, ನರ್ಕೆರೆಯವರು ಎಲ್ಲ ಸ್ವಾಮೀಜಿಯವರು ಕೂಡ ಒಂದು ಉಪಸ್ಥಿತರಿದ್ದು ನಿಮ್ಮನ್ನು ಹಾರೈಸ್ತಾ ಇದ್ದಾರೆ. ಯುವಕರು ಉತ್ಸಾಹಿಗಳು ಆದಂತಹ ಅಲ್ಲಿ ಇವತ್ತು ಬಸವೇಶ್ವರರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ದೀರಿ. ಇವತ್ತು ಪೂಜನೀಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರು ಇವತ್ತು ಬಂದಿದ್ದಾರೆ ಗ್ರಾಮಕ್ಕೆ ಅಂತ ಹೇಳಿದ್ರೆ 7 ವರ್ಷದಿಂದ ಬರಬೇಕಾಗಿತ್ತು, ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಬಂದಿದ್ದಾರೆ. ಬಹುಶಃ ಇವತ್ತು ಗ್ರಾಮದ ಸುದೈವ, ಇವತ್ತು ನಿಮ್ಮೆಲ್ಲರ ನಡುವೆ ಪೂಜನೀಯ ಸ್ವಾಮೀಜಿಯವರ ಕೈಯಿಂದ ಬಸವೇಶ್ವರರ ಪುತ್ಥಳಿ ಅನಾವರಣ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ನಮ್ಮ ಸುತ್ತೂರು ಮಠ ಇರ್ಬೋದು, ನಮ್ಮ ಗಾವಡಗೆರೆ ಮಠ ಇರ್ಬೋದು, ಮಾದರಿ ಮಠ ಇರ್ಬೋದು, ಜೊತೆಗೆ ನಮ್ಮ ಸರಗೂರು ಅರಕೆರೆ ಮಠಗಳಿರ್ಬೋದು, ನಾವು ಸಾಕಷ್ಟು ನೋಡ್ತಾ ಇದ್ದೇವೆ. ಇವತ್ತು ಬಸವೇಶ್ವರರು ಏನು ಆದರ್ಶಗಳನ್ನ ಹಾಕುತ್ತಿದ್ದಾರೆ, ಏನು ವಚನಗಳನ್ನ ನಮ್ಮ ಮಧ್ಯೆ ಬಿಟ್ಟು ಹೋಗಿದ್ದಾರೆ, ಬಹುಶಃ ಅದನ್ನ ಸಂಪೂರ್ಣವಾಗಿ ನಾವ್ಯಾರು ಸಹ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿ ಒಳಗಡೆ, ಇವತ್ತಿನ ಸಮಾಜದ ನಡುವೆ ನಾವು ಯಾರು 100% ಪಾಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಸಹ ಇವತ್ತು ಏನು ಮಠಮಾನ್ಯಗಳು ಇವತ್ತು ನಮ್ಮ ಮುಂದೆ ಪೂಜನೀಯ ಸ್ವಾಮೀಜಿಯವರು ಆಸೀನರಾಗಿದ್ದಾರೆ, ಇವರೆಲ್ಲರೂ ಸಹ ಬಹುಶಃ ಬಸವೇಶ್ವರರ ವಚನಗಳನ್ನ ಸಂಪೂರ್ಣವಾಗಿ ಯಾಕೆ ಪ್ರಯತ್ನ ಪಡ್ತಂಥವ್ರು ಅಂತ ಹೇಳ್ತೀನಿ ಅಂದರೆ ತಾವು ಅರ್ಥ ಮಾಡ್ಕೋಬೇಕು. ನಾವು ಆ ರೀತಿ ದಿಕ್ಕಿನಲ್ಲಿ ಯಾರು ಕೂಡ ನಡೆಯೋದಕ್ಕೆ ಪ್ರಯತ್ನ ಅಲ್ಲ, ಒಂದು ಹೆಜ್ಜೆನೂ ಇಳಿತಾ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆಯಾಗಿದೆ. ವಿಶೇಷ ಮತ್ತೊಂದು ಪುತ್ಥಳಿಯಲ್ಲಿರ್ತಕ್ಕಂಥದ್ದು
ನಿಷ್ಠೆಗೆ, ತ್ಯಾಗಕ್ಕೆ, ನಾಡ ಪ್ರೇಮಕ್ಕೆ, ಅವತ್ತು ದೇಶ ಇಲ್ಲ, ದೇಶಭಕ್ತಿ ಇರಲಿ, ನಾಡ ಪ್ರೇಮಕ್ಕೆ ಎಷ್ಟಾದಂಥವು ಸಂಗೊಳ್ಳಿ ರಾಯಣ್ಣ. ಇಬ್ಬರ ಪುತ್ಲಿ ಗೊತ್ತಿಲ್ಲ ನಾವು ಆಗಿದೆ. ನಾನು ಬೆಳಗ್ಗೆ 9:30 ಬಂದೆ. ಯಾಕೆಂದರೆ ಬುದ್ಧಿಯವರು ಯಾವ ಕಾರ್ಯಕ್ರಮಕ್ಕೂ ಕೂಡ 1 ನಿಮಿಷದಿಂದ 5 ನಿಮಿಷವರೆಗೆ ಮಾತ್ರ ವ್ಯತ್ಯಾಸ ಇರೋದು. ಇವತ್ತು ಕಾರಣಾಂತರಿಂದ ಲೇಟಾಗಿ ಬಂದಿದ್ದಾರೆ. ಇವರು ಗೌಡಿಗೆರೆ ನಮಗೆ ಇವರೆಲ್ಲ ಮಾದರಿ. ಇವತ್ತು ನಾನು ಈ ವೇದಿಕೆಯಲ್ಲಿ ಒಬ್ಬ ಅಪ್ರತಿಮ ಮಾನವನ ಬಗ್ಗೆ ನಿಂತ್ಕೊಳ್ಳೋಂಥ ಒಂದು ಕೆಲಸ ಮಾಡ್ತೀನಿ ಅಷ್ಟೇ. ಅದು 5 ನಿಮಿಷ ನನಗೆ ಈಗಾಗಲೇ ಕರ್ಮ ಪೂಜೆಗೆ ಅರ್ಪಣೆ ಪಡ್ತಿದ್ದೀನಿ. ನನ್ನ ಒಂದು ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ನಿಮಿತ್ತ ಹೊರಡ್ತಾ ಇದ್ದೀನಿ. ತಾಲೂಕಿನಲ್ಲಿ ಹಿರಿಯ ಜೀವಿ ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರು ಕೂಡ ಗೌರವ ಸಲ್ಲಿಸಿ ಹೋಗಬೇಕಾಗಿದೆ. ಆ ದಿಕ್ಕಿನಲ್ಲಿ 2 ವಿಚಾರವನ್ನು ಮಾತಾಡಿ ಇಲ್ಲಿಂದ ನಿರ್ಗಮಿಸ್ತೀನಿ. ತಾವೆಲ್ಲ ಅನುವು ಮಾಡಿಕೊಡ್ಬೇಕಂತ ಕೇಳಿ, ವಿಶೇಷವಾಗಿ ನಾವು ಸ್ನೇಹಿತರುಗಳು, ರಾಜಕಾರಣಿಗಳು ಅದು ಇದು ಕೂತಾಗ ಮಾತಾಡ್ತಾ ಇದ್ವಿ. ಬಸವಣ್ಣನವರ ವಚನಗಳಿಂದ ಏನಾಗುತ್ತೆ, ಬಸವಣ್ಣನವರ ವಚನನ ಪಾಲಿಸಿದ್ರೆ ಏನಾಗುತ್ತೆ ಅಂತ ಮಾತಾಡ್ತಾ ಇದ್ವಿ. ಮಾತಾಡ್ದೆಲ್ಲ ಹೇಳ್ತಿದ್ದಲ್ಲ, ಅಯ್ಯೋ ಇವತ್ತಿನ ಕಾಲದಲ್ಲಿ ಬಸವಣ್ಣವರ ವಚನ ಪ್ರಕಾರ ನಡ್ಕೊಬಿಟ್ರೆ, ಆ ರೀತಿ ನಾವು ನುಡಿದ್ರೆ ಮಾಡಿದ್ರೆ ನಾವುಗಳು ದೇವರಾಗ್ಬಿಡ್ತೀವಿ ಅಂತಲೇ ಮಾತಾಡ್ತಾರೆ. ನೀವುಗಳು ಮಾತಾಡಿರ್ತೀರಿ ಇಲ್ವೋ? ಹೌದೋ ಅಲ್ವೋ? ಎಲ್ಲರೂ ಹಂಗೆ ಮಾತಾಡ. ಬಸವಣ್ಣ ವಚನ ಪ್ರಕಾರ ನಾವು ನಡ್ಕೊಂಡ್ರೆ, ನುಡಿದ್ರೆ, ಮಾಡಿದ್ರೆ ದೇವರಾಗ್ಬಿಡ್ತು. ನಾವು ಸತ್ಯ ಆಗೋ ಬಸವಣ್ಣನ ವಚನದ ಪ್ರಕಾರ ನಾವು ದೇವರಾಗೋದು ಒಂದೇ ಸಲ. ಯಾವಾಗ? ನಾವು ಸತ್ತಾಗ ಅಷ್ಟೇ ನಾವೆಲ್ಲ ದೇವರಾಗೋದು. ಅವಾಗ ಪೂಜೆ ಮಾಡ್ತಾರೆ. ಆದರೆ ಬಸವಣ್ಣನ ತತ್ವ ಸಿದ್ಧಾಂತಗಳು, ಆ ವಚನಗಳನ್ನ